ಪೋಕ್ಸೋ ಕಾಯ್ದೆ ಯಾವ ವರ್ಷ ಜಾರಿಗೆ ಬಂದಿತು? 2013, 2014, 2012, 2010. ಇದಕ್ಕೆ ಸರಿಯಾದ ಉತ್ತರ 2012. ಪೋಕ್ಸೋ ಅಂದರೆ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆಕ್ಟ್ ಅಂತ ಕರಿತೀವಿ. ಸೊ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯವನ್ನು ತಡೆಯಲಿಕ್ಕೆ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಅದನ್ನು ಪೋಕ್ಸೋ ಆಕ್ಟ್ ಅಂತ ಕರಿತೀವಿ. ಇದು ಜಾರಿಗೆ ಬಂದಂತಹ ವರ್ಷ 2012. ಭಾರತ ಸಂವಿಧಾನದ 86ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಪ್ರಾಥಮಿಕ ಶಿಕ್ಷಣಕ್ಕೆ ಸಂಬಂಧಿಸಿದೆ. ನಮಗೆಲ್ಲ ತಿಳಿದಿರುವಂತೆ 1993ರಿಂದ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿಸಬೇಕು ಅನ್ನುವಂಥ ಕಾರಣಕ್ಕೆ ಅನೇಕ ಚರ್ಚೆಗಳು ಆರಂಭವಾಗ್ತವೆ. ಅದರಂತೆ ಸಂವಿಧಾನಾತ್ಮಕ ತಿದ್ದುಪಡಿಯನ್ನು ತರಬೇಕೋಸ್ಕರ ಪ್ರಯತ್ನಗಳು ನಡೀತವೆ. ಹಾಗಾಗಿ ಡಿಸೆಂಬರ್ 2002ರಲ್ಲಿ ಸಂವಿಧಾನಕ್ಕೆ 86ನೇ ತಿದ್ದುಪಡಿಯನ್ನು ತರುವ ಮೂಲಕ ಶಿಕ್ಷಣವನ್ನು ಮೂಲಭೂತ ಹಕ್ಕನ್ನಾಗಿ ಮಾಡಲಾಯಿತು. ಅದರಂತೆ 21A ಎನ್ನುವಂಥ ಹೊಸ ಅನುಚ್ಛೇದವನ್ನು ಸೇರಿಸುವ ಮೂಲಕ 6ರಿಂದ 14 ವರ್ಷ ವಯಸ್ಸಿನ ಎಲ್ಲ ಮಕ್ಕಳಿಗೂ ಸಮೇತ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬರಲಾಯಿತು. ಲೋಕಸಭೆಯ ಯಾವ ಸಭಾಪತಿಯನ್ನು ಅವರು ಅಧಿಕಾರದಲ್ಲಿರುವಾಗಲೇ ಪಕ್ಷದಿಂದ ವಜಾ ಮಾಡಲಾಯಿತು? ಸೋಮನಾಥ್ ಚಟರ್ಜಿ ಅವರು. ಸೊ 2008ರಲ್ಲಿ UPA ಸರ್ಕಾರ ಕೇಂದ್ರದಲ್ಲಿ ಅಧಿಕಾರದಲ್ಲಿರುತ್ತೆ. ಆ ಸಂದರ್ಭದಲ್ಲಿ ಸೋಮನಾಥ್ ಚಟರ್ಜಿಯವರು ಕಮ್ಯುನಿಸ್ಟ್ ಪಕ್ಷದಿಂದ ಸಂಸದರಾಗಿ ಆಯ್ಕೆಯಾಗಿ ಲೋಕಸಭಾ ಸ್ಪೀಕರ್ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಅಮೆರಿಕ ಅಣ್ವಸ್ತ್ರ ಒಪ್ಪಂದಕ್ಕೆ ಸಂಬಂಧಪಟ್ಟಂತೆ ಭಿನ್ನಾಭಿಪ್ರಾಯ ಉಂಟಾಗಿ ಕಮ್ಯುನಿಸ್ಟ್ ಪಕ್ಷ UPAಗೆ ನೀಡಿದಂತಹ ಬೆಂಬಲವನ್ನು ಹಿಂಪಡೆಯುತ್ತೆ. ಆ ಸಂದರ್ಭದಲ್ಲಿ ಸೋಮನಾಥ್ ಚಟರ್ಜಿಯವರಿಗೂ ಸಮೇತ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಲಿಕ್ಕೆ ಆ ಪಕ್ಷ ಸೂಚನೆಯನ್ನು ನೀಡುತ್ತೆ. ಆದರೆ ಸೋಮನಾಥ್ ಚಟರ್ಜಿಯವರು ಅದನ್ನು ಪಾಲಿಸದೇ ಇರುವಂತಹ ಕಾರಣಕ್ಕೆ ಅವರನ್ನು ಪಕ್ಷದಿಂದ ವಜಾ ಮಾಡಲಾಯಿತು. ಭಾರತದ ಮೊದಲ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಯಾರು? ಇದಕ್ಕೆ EMS ನಂಬೂದರಿಪಾದ್ ಎನ್ನುವಂಥದ್ದು ಸರಿಯಾದಂಥ ಉತ್ತರ. EMS ಎಂದೇ ಖ್ಯಾತರಾದಂತಹ EM ಶಂಕರನ್ ನಂಬೂದರಿಪಾದ್ ಕೇರಳದ ಮುಖ್ಯಮಂತ್ರಿಯಾಗಿದ್ದರು. ಇವರು ಭಾರತದ ಮೊದಲ ಕಮ್ಯುನಿಸ್ಟ್ ಮುಖ್ಯಮಂತ್ರಿ ಎನ್ನುವಂಥ ಖ್ಯಾತಿಯನ್ನು ಗಳಿಸಿರ್ತಾರೆ. 1967ರಿಂದ 1969ರವರೆಗೆ ಅಧಿಕಾರವನ್ನು ಚಲಾಯಿಸಿರ್ತಾರೆ. ಕರ್ನಾಟಕದಲ್ಲಿರುವಂಥ ಒಟ್ಟು ಗ್ರಾಮ ಪಂಚಾಯಿತಿಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿ ಉತ್ತರ 6068 ಗ್ರಾಮ ಪಂಚಾಯಿತಿಗಳನ್ನು ಕರ್ನಾಟಕ ಪ್ರಸ್ತುತ ಹೊಂದಿದೆ. ಇವುಗಳಲ್ಲಿ ಯಾವುದು ಬಲವಂತರಾಯ್ ಮೆಹ್ತಾ ಸಮಿತಿಯ ಪ್ರಮುಖ ಕಾಳಜಿಯಾಗಿತ್ತು? ಸಮುದಾಯದ ಕೆಲಸಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ. 1957ರಲ್ಲಿ ನೇಮಕವಾದಂತಹ ಬಲವಂತರಾಯ್ ಮೆಹ್ತಾ ಕಮಿಟಿ ಏನಿದೆ, ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಜಾರಿಗೆ ತರಲಿಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಇದರ ಬಹುಮುಖ್ಯ ಉದ್ದೇಶ ಸಮುದಾಯದ ಕೆಲಸಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆಯನ್ನು ಮೂಡಿಸುವುದಾಗಿತ್ತು. ನಮ್ಮ ದೇಶದ ಪ್ರಥಮ ಸಾಮಾನ್ಯ ನ್ಯಾಯ ತೀರ್ಮಾನ ಸಂಚಾರಿ ನ್ಯಾಯಾಲಯವು ಪೊನ್ಬಾನಾ ಗ್ರಾಮದಲ್ಲಿ ಉದ್ಘಾಟಿಸಲಾಯಿತು. ಇದು ಯಾವ ರಾಜ್ಯದಲ್ಲಿದೆ? ಹರಿಯಾಣ ರಾಜ್ಯದ ಮೇವಾತ್ ಎನ್ನುವಂತಹ ಜಿಲ್ಲೆಯ ಪೊನ್ಬಾನಾ ಗ್ರಾಮದಲ್ಲಿ ಭಾರತದ ಮೊದಲ ಸಂಚಾರಿ ನ್ಯಾಯಾಲಯ ಉದ್ಘಾಟನೆಯಾಗುತ್ತೆ. ಇದು ಉದ್ಘಾಟನೆಯಾದಂತಹ ವರ್ಷ 2007. ಸಂವಿಧಾನದ 73ನೇ ತಿದ್ದುಪಡಿ ಅಧಿನಿಯಮ 1992ರಲ್ಲಿ ಅಂಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಅಂಶಗಳು ಸರಿಯಾಗಿವೆ? ಇದಕ್ಕೆ ಸರಿಯಾದಂಥ ಉತ್ತರ 1 ಮತ್ತು 2. ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ 3 ಹಂತಗಳಲ್ಲಿ ಇರಬೇಕು ಅಂತ 73ನೇ ತಿದ್ದುಪಡಿ ಹೇಳ್ತು. ಅಂತೆಯೇ ಪಂಚಾಯಿತಿಯ ಅಧಿಕಾರ ಅವಧಿ 5 ವರ್ಷಗಳು ನಿಗದಿಗೊಳಿಸಲಾಯಿತು. ರಾಷ್ಟ್ರಪತಿಯವರು ತಮ್ಮ ಕಾರ್ಯವನ್ನು ನಿರ್ವಹಿಸುವಾಗ ಸಚಿವ ಮಂಡಳಿಯ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕಾದರೂ ಈ ಕೆಳಕಂಡ ಯಾವ ವಿಷಯದಲ್ಲಿ ಅವರ ವಿವೇಚನೆಯಿಂದ ನಡೆದುಕೊಳ್ಳುವ ಅವಕಾಶವಿರುತ್ತದೆ? ಅಂದರೆ ಕೊಟ್ಟಿರುವಂಥ 4 ಆಯ್ಕೆಗಳಲ್ಲಿ ರಾಷ್ಟ್ರಪತಿಯವರ ವಿವೇಚನಾಧಿಕಾರಕ್ಕೆ ಸಂಬಂಧಪಟ್ಟ ಅಂಶ ಯಾವುದು? ಇದಕ್ಕೆ ಸರಿ ಉತ್ತರ ಬಹುಮತ ಹೊಂದಿರುವಂತಹ ಪಕ್ಷದ
ನಾಯಕನನ್ನು ಸರ್ಕಾರ ರಚಿಸಲು ಆಹ್ವಾನಿಸುವುದು. ಈ ಒಂದು ಅಂಶ ಏನಿದೆ ರಾಷ್ಟ್ರಪತಿಯವರ ವಿವೇಚನಾಧಿಕಾರಕ್ಕೆ ಬಿಟ್ಟಿದ್ದು. ರಾಷ್ಟ್ರಪತಿ ಚುನಾವಣೆಯ ಮತದಾರರ ಸಂಯೋಜನೆಯು ಈ ಕೆಳಕಂಡ ಯಾರನ್ನು ಒಳಗೊಂಡಿರುತ್ತದೆ? ಅಂದರೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಮತವನ್ನು ಹಾಕುವಂತಹ ಹಕ್ಕನ್ನು ಯಾರು ಪಡ್ಕೊಂಡಿದ್ದಾರೆ? ಸಂಸತ್ತಿನ 2 ಸದನಗಳ ಚುನಾಯಿತ ಸದಸ್ಯರು, ಹಾಗೆಯೇ ವಿಧಾನಸಭೆಯ ಚುನಾಯಿತ ಸದಸ್ಯರು. ವರ್ಗ ಕಾರ್ಯಾಚರಣೆ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿ ಉತ್ತರ 1978ರಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಜಾರಿಗೆ ತಂದಂತಹ ಭೂ ಸುಧಾರಣಾ ಕ್ರಮಗಳನ್ನು ಈ ಒಂದು ಕಾರ್ಯಾಚರಣೆಯಡಿಯಲ್ಲಿ ಮಾಡಲಾಯಿತು. ಮುಖ್ಯ ನ್ಯಾಯಮೂರ್ತಿಗಳನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ರಾಷ್ಟ್ರಪತಿಯವರು ಈ ಕೆಳಕಂಡ ಯಾರೊಂದಿಗೆ ಸಮಾಲೋಚಿಸುವರು? ಇದಕ್ಕೆ ಸರಿ ಉತ್ತರ ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು, ಅಂದರೆ ಸರ್ವೋಚ್ಚ ನ್ಯಾಯಾಲಯದ ಜಡ್ಜ್ಗಳನ್ನು ನೇಮಕ ಮಾಡಬೇಕಾದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಲ್ಲ, ಭಾರತದ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇನ್ನುಳಿದಂತಹ ನ್ಯಾಯಾಧೀಶರನ್ನು ನೇಮಕ ಮಾಡುವಾಗ ಯಾರೊಡನೆ ಸಮಾಲೋಚನೆಯನ್ನು ಮಾಡ್ತಾರೆ ಅಂದರೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು. ಸದ್ಯ ಜಡ್ಜ್ಗಳ ನೇಮಕಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಕೊಲಿಜಿಯಂ ಸಿಸ್ಟಮ್ ಅನ್ನು ಕಾಣ್ತೀವಿ. ಇದರಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಹಿರಿಯ ನ್ಯಾಯಾಧೀಶರನ್ನೊಳಗೊಂಡಂತಹ 5 ಜನರ ಮಂಡಳಿ ಏನಿದೆ ಅದು ಪ್ರಸ್ತುತ ನೇಮಕ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಕ್ರಮಗಳನ್ನು ಕೈಗೊಳ್ಳುತ್ತೆ. OBCಗಳಿಗೆ ಸಂಬಂಧಿಸಿದಂತೆ ಕೆಳಕಂಡ ಯಾವ ಆಯೋಗಗಳು ಸಂಬಂಧಿಸಿವೆ? ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಅಂದರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ಆಯೋಗಗಳು ಕೆಲಸವನ್ನು ಮಾಡಿದ್ದಾವೆ? 1, 2, 3 ಅಂದರೆ ನಾಗನಗೌಡ ಸಮಿತಿ 1953, LG ಹಾವನೂರು ಆಯೋಗ 1972-73, ಹಾಗೆಯೇ ವೆಂಕಟಸ್ವಾಮಿ ಆಯೋಗ 1986. ಈ 3 ಆಯೋಗಗಳು ಸಮೇತ ಹಿಂದುಳಿದ ವರ್ಗಗಳ ಸುಧಾರಣೆಗಾಗಿ ನೇಮಕಗೊಂಡಂತಹ ಸಮಿತಿಗಳಾಗಿದ್ದಾವೆ. ಪ್ರತಿ ವರ್ಷವೂ ಅಧಿಕೃತವಾಗಿ ಭಾರತದಲ್ಲಿ ಆರ್ಥಿಕ ಸಮೀಕ್ಷೆಯನ್ನು ಪ್ರಕಟಿಸುವವರು ಯಾರು? ಆಯ್ಕೆ 3 ಹಣಕಾಸು ಸಚಿವಾಲಯ, ದ ಫೈನಾನ್ಸ್ ಮಿನಿಸ್ಟ್ರಿ ಅಂತ ಕರಿತೀವಿ. ಇವರು ಪ್ರತಿ ವರ್ಷ ಬಜೆಟ್ ಪೂರ್ವದಲ್ಲಿ, ಅಂದರೆ ಬಜೆಟ್ ಮಂಡನೆ ಮಾಡುವುದಕ್ಕಿಂತ ಪೂರ್ವದಲ್ಲಿ ಮುಂಚೆ ಭಾರತದ ಆರ್ಥಿಕ ಸಮೀಕ್ಷೆಯನ್ನು ಪ್ರತಿ ವರ್ಷ ಪ್ರಕಟ ಮಾಡ್ತಾರೆ. ಈ ಆರ್ಥಿಕ ಸಮೀಕ್ಷೆ ಏನಿದೆ ಕಳೆದ 1 ವರ್ಷದಲ್ಲಿ ಮಾಡಲಾದಂತಹ ಆರ್ಥಿಕ ಕಾರ್ಯಕ್ರಮಗಳ ಸಂಪೂರ್ಣವಾದಂತಹ ವರದಿಯನ್ನು ಒಳಗೊಂಡಿರುತ್ತೆ. ಕರ್ನಾಟಕದ ಭೂಮಿ ಪರಿಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಇದು ಭೂ ದಾಖಲೆಗಳ ಕಂಪ್ಯೂಟರೀಕರಣ. ರೈತರಿಗೆ ಬೇಕಾದಂತಹ ಪಹಣಿ ಇರ್ಬೋದು ಅಥವಾ ಅವರ ಭೂ ದಾಖಲೆಗಳನ್ನು ಕಂಪ್ಯೂಟರೀಕರಣ ಮಾಡಿರುವಂತಹ ಸರ್ಕಾರದ ಯೋಜನೆಯನ್ನು ಭೂಮಿ ಯೋಜನೆ ಅಂತ ಕರಿತೀವಿ. ಒಂದು ರಾಜ್ಯದ ಗಡಿರೇಖೆಯನ್ನು ಬದಲಾಯಿಸಲು ಸಂವಿಧಾನವು ಈ ಕೆಳಕಂಡ ಯಾವ ರೀತಿಯ ಅವಕಾಶವನ್ನು ಮಾಡಿಕೊಟ್ಟಿದೆ? ಇದಕ್ಕೆ ಸಂಸತ್ತಿನ 2 ಸದನಗಳಲ್ಲಿ ಸರಳ ಬಹುಮತದ ಮೂಲಕ ಯಾವುದೇ ಒಂದು ರಾಜ್ಯದ ಗಡಿರೇಖೆಯನ್ನು ಬದಲಾಯಿಸುವಂಥ ಅವಕಾಶವನ್ನು ಸಂವಿಧಾನ ಮಾಡಿಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡುವಂಥ ಸಂವಿಧಾನದ ವಿಧಿ ಏನಿದೆ ಆರ್ಟಿಕಲ್ 3. ಸಂವಿಧಾನದ 3ನೇ ವಿಧಿ ಈ ಒಂದು ಅಧಿಕಾರವನ್ನು ವಿವರಿಸುತ್ತದೆ. ಭಾರತದಲ್ಲಿ ಆಸ್ತಿಯ ಹಕ್ಕು ಎಂಬುದರ ಸ್ಥಾನಮಾನವೇನು? ಇದು ಸಂವಿಧಾನದಲ್ಲಿರುವಂಥ ಖಾತರಿ ಇಲ್ಲದ ಕಾನೂನಿನ ಹಕ್ಕು. ಆಸ್ತಿಯ ಹಕ್ಕು ಎಂಬುದು ಪ್ರಾರಂಭದಲ್ಲಿ ಮೂಲಭೂತ ಹಕ್ಕಾಗಿಯೇ ಇತ್ತು. ಇದನ್ನು 1976ರಲ್ಲಿ ಮಾಡಿದಂಥ ಸಂವಿಧಾನ ತಿದ್ದುಪಡಿಯ ಮೂಲಕ ಮೂಲಭೂತ ಪಟ್ಟಿಗಳಿಂದ ಹೊರಗಡೆ ಇಡಲಾಯಿತು. ಹಾಗಾದರೆ ಈಗ ಆಸ್ತಿಯ ಹಕ್ಕು ಅನ್ನೋದು ಕೇವಲ ಕಾನೂನುಬದ್ಧ ಹಕ್ಕಾಗಿದೆ, ಲೀಗಲ್ ರೈಟ್ ಅಂತ ಕರಿತೀವಿ. ಭಾರತೀಯ ಸಂವಿಧಾನದ ಅನುಚ್ಛೇದ 17ರ ಪ್ರಾಮುಖ್ಯತೆ ಏನು? ಅಂದರೆ ಆರ್ಟಿಕಲ್ 17 ಏನನ್ನ ಕುರಿತು ತಿಳಿಸುತ್ತದೆ? ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಅವಕಾಶವನ್ನು ನೀಡಿದೆ. ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸುವ ಮತ್ತು ನಡೆಸುವ ಅಲ್ಪಸಂಖ್ಯಾತರ ಹಕ್ಕಿಗೆ ಭಾರತೀಯ ಸಂವಿಧಾನದ ಯಾವ ವಿಧಿಯು ಖಾತರಿಯನ್ನು ನೀಡುತ್ತದೆ? ಸಂವಿಧಾನದ 30ನೇ ವಿಧಿ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅವುಗಳನ್ನು ನಡೆಸುವಂತಹ ಹಕ್ಕನ್ನು ಹೊಂದಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿ ವ್ಯಾಜ್ಯ
PIL ಅಂತ ಕರಿತೀವಿ. ಇದರ ಅರ್ಥ ಏನು? ನೊಂದ ವ್ಯಕ್ತಿಯ ಪರವಾಗಿ ಅಥವಾ ಸಾರ್ವಜನಿಕ ಹಾನಿಯ ಪರಿಹಾರದ ಉದ್ದೇಶಕ್ಕಾಗಿ ಸಾರ್ವಜನಿಕರಲ್ಲಿ ಯಾರಾದರೂ ಒಬ್ಬ ವ್ಯಕ್ತಿ ಹೂಡುವಂಥ ವ್ಯಾಜ್ಯವನ್ನು ಸಾರ್ವಜನಿಕ ಹಿತಾಸಕ್ತಿ ವ್ಯಾಜ್ಯ ಅಂತ ಕರಿತೀವಿ. ಈ ಕೆಳಕಂಡವುಗಳಲ್ಲಿ ತಪ್ಪಾಗಿ ಜೋಡಿಸಿರುವುದು ಯಾವುದು? ರಾಜ್ಯಗಳು ಸ್ಥಾಪನೆಯಾದಂಥ ವರ್ಷವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ತಪ್ಪಾದಂಥ ಆಯ್ಕೆಯನ್ನು ನೋಡೋಣ. ಅರುಣಾಚಲ ಪ್ರದೇಶ ತಪ್ಪಾಗಿದೆ. ಆಂಧ್ರ ಪ್ರದೇಶ 1956ರಲ್ಲಿ ಸ್ಥಾಪನೆ ಆಯಿತು. ಹರಿಯಾಣ 1966, ಮಿಜೋರಾಂ 1972, ಅರುಣಾಚಲ ಪ್ರದೇಶ 1987ರಲ್ಲಿ ಸ್ಥಾಪನೆ ಆಯಿತು. ಹಾಗಾಗಿ ನೀಡಿರುವಂಥ ಇಸ್ವಿ ಏನಿದೆ ತಪ್ಪಾಗಿದೆ. ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಎಂದರೆ ಮಾರುವೇಷದ ನಿರುದ್ಯೋಗ ಅಂತ ಕರಿತೀವಿ. ಸೊ ಯಾವುದನ್ನು ನಾವು ಈ ರೀತಿ ಬಣ್ಣನೆಯನ್ನು ಮಾಡ್ತೀವಿ? ಆಯ್ಕೆ 4, ಕೆಲಸದ ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಏನೂ ಇಲ್ಲದಿರುವ ಸ್ಥಿತಿಯನ್ನು ಸಾಮಾನ್ಯವಾಗಿ ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಕರೀತಾರೆ. ಅಂದರೆ ಕಾರ್ಮಿಕ ಬಲದ ಒಂದು ಭಾಗವು ಕೆಲಸವಿಲ್ಲದೆ ಉಳಿದಿದೆ ಅಥವಾ ಕಾರ್ಮಿಕರ ಉತ್ಪಾದಕತೆಯು ಮೂಲಭೂತವಾಗಿ ಶೂನ್ಯವಾಗಿರುವಂತಹ ಪರಿಸ್ಥಿತಿಯನ್ನು ನಾವು ಮಾರುವೇಷದ ನಿರುದ್ಯೋಗ ಅಂತ ಕರಿತೀವಿ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಹೊಂದಿರುವಂತಹ ಜಿಲ್ಲೆ ಯಾವುದು? ಸರಿ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ ಎಷ್ಟು? ಪ್ರತಿ 1000 ಪುರುಷರಿಗೆ ಎಷ್ಟು ಜನ ಮಹಿಳೆಯರು ಇದ್ದಾರೆ? ಆಯ್ಕೆ 2, 940 ಜನರು. 1000 ಪುರುಷರಿಗೆ 940 ಜನ ಮಹಿಳಾ ಅನುಪಾತ ಇದೆ. ಏಪ್ರಿಲ್ 13, 1919ರಲ್ಲಿ ಜಲಿಯಾನ್ ವಾಲಾಬಾಗ್ನಲ್ಲಿ ನಿರಾಯುಧವಾಗಿ ಶಾಂತಿಯುತವಾಗಿ ಚಳುವಳಿ ನಡೆಸುತ್ತಿದ್ದ ಜನರ ಮೇಲೆ ಗುಂಡಿನ ದಾಳಿ ನಡೆದು 379 ಮಂದಿ ಅಸುನೀಗಿದರು. ಯಾವ ಉದ್ದೇಶಕ್ಕಾಗಿ ಜನರು ವಾಲಾಬಾಗ್ನಲ್ಲಿ ಒಟ್ಟುಗೂಡಿದ್ದರು? ಈ 4 ಆಯ್ಕೆಗಳಲ್ಲಿ ಡಾಕ್ಟರ್ ಸತ್ಯಪಾಲ್ ಮತ್ತು ಡಾಕ್ಟರ್ ಕಿಚಲೂರವರ ಬಂಧನವನ್ನು ವಿರೋಧಿಸೋಕ್ಕೋಸ್ಕರ ಪಂಜಾಬಿನ ಅಮೃತಸರದ ಜಲಿಯಾನ್ ವಾಲಾಬಾಗ್ ಎಂಬಲ್ಲಿ ಶಾಂತಿ ಸಭೆ ನಡೀತಾ ಇರ್ತದೆ. ಸೊ ಈ ಒಂದು ಶಾಂತಿ ಸಭೆಯ ಮೇಲೆ ಅಲ್ಲಿನ ಬ್ರಿಟಿಷ್ ಸೈನ್ಯಾಧಿಕಾರಿಯಾಗಿದ್ದಂಥ ಜನರಲ್ ಡ್ರಯರ್ನು ಗುಂಡಿನ ಮಳೆಗೆರೆಯುವಂತಹ ಆಜ್ಞೆಯನ್ನು ನೀಡಿದ್ದಾನೆ. ಈ ಒಂದು ಘಟನೆಯಿಂದ 379 ಜನ ಸಾವನ್ನಪ್ತಾರೆ. ಶ್ರವಣಬೆಳಗೊಳದ ಬಾಹುಬಲಿ ಶಿಲ್ಪ ನಿರ್ಮಾಣಗೊಂಡ ಕಾಲ ಕ್ರಿಸ್ತಪೂರ್ವ 3ನೇ ಶತಮಾನ, 6ನೇ ಶತಮಾನ, 7ನೇ ಶತಮಾನ, 10ನೇ ಶತಮಾನ. ಸೊ ಸರಿಯಾದಂಥ ಆಯ್ಕೆ 10ನೇ ಶತಮಾನ. ಇದನ್ನು ಕಟ್ಟಿಸಿದವನು ಬಾಹುಬಲಿ ಅಥವಾ ಗೊಮ್ಮಟೇಶ್ವರ ವಿಗ್ರಹ ಏನಿದೆ ಏಕಶಿಲಾ ಮೂರ್ತಿ, ಇದನ್ನು ಕಟ್ಟಿಸಿದವನು ಗಂಗರ ಮಂತ್ರಿಯಾಗಿದ್ದಂತಹ ಚಾವುಂಡರಾಯ. ಸೊ ಈತನು ಶ್ರವಣಬೆಳಗೊಳದಲ್ಲಿ ಬಾಹುಬಲಿ ಮೂರ್ತಿಯನ್ನು ನಿರ್ಮಾಣ ಮಾಡ್ತಾನೆ. ಇದರ ಒಂದು ಕಾಲಾವಧಿ ಕ್ರಿಸ್ತಶಕ 960 ಅಂತ ಕರೀತಾರೆ. ಹಾಗಾಗಿ 10ನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2, ರೂಸೋ ಅಥವಾ ಜೆ ರೂಸೋ ಅಂತ ಕರಿತೀವಿ. ಇದನ್ನು ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಕಮಾಂಡರ್ ಅಭಿವಂದನ್ ವರ್ಧಮಾನ್ ಇವರಿಗೆ ಆಗಸ್ಟ್ 2019ರಲ್ಲಿ ಯಾವ ಪದಕ ನೀಡಿ ಗೌರವಿಸಲಾಗಿದೆ? ಮೊದಲನೆಯದು ವೀರಚಕ್ರ. ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಏನಿದ್ದಾರೆ ಭಾರತೀಯ ವಾಯುಪಡೆಯ ಫೈಟರ್ ಪೈಲಟ್ ಅಂತ ಕರಿತೀವಿ. 2019ರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂಥ ವೈಮಾನಿಕ ಕಾದಾಟದಲ್ಲಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವಿಮಾನವನ್ನು ಹೊಡೆದುರುಳಿಸಿದ ನಂತರ ಅವರನ್ನು ಪಾಕಿಸ್ತಾನದಲ್ಲಿ 60 ಗಂಟೆಗಳ ಕಾಲ ಬಂಧಿಸಲಾಗಿತ್ತು. ಇವರ ಒಂದು ಶೌರ್ಯ ಸಾಧನೆಯನ್ನು ಮೆಚ್ಚಿ ಆಗಸ್ಟ್ 2019ರಲ್ಲಿ ಇವರಿಗೆ ಭಾರತ ಸರ್ಕಾರ ವೀರ್ ಚಕ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 8 ಡಿಗ್ರಿ ಚಾನಲ್ ಈ ಕೆಳಗಿನ ಯಾವುದನ್ನು ಪ್ರತ್ಯೇಕಿಸುತ್ತದೆ? ಇದು ಲಕ್ಷದ್ವೀಪದಿಂದ ಮಾಲ್ಡೀವ್ಸ್ ಅನ್ನು ಪ್ರತ್ಯೇಕಿಸುವಂತಹ ಜಲಸಂಧಿಯಾಗಿದೆ. ಇದಕ್ಕೆ ಹೆಸರು 8 ಡಿಗ್ರಿ ಚಾನಲ್ ಅಂತ ಕರಿತೀವಿ.
ಇವುಗಳಲ್ಲಿ ಯಾವುದು ಭಾರತದ ಸಂವಿಧಾನದ ಪ್ರಕಾರ ಮೂಲಭೂತ ಹಕ್ಕಲ್ಲ? ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಸ್ಪೀಚ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಫ್ರೀಡಮ್. ಆಯ್ಕೆ 3 ರೈಟ್ ಟು ಪ್ರಾಪರ್ಟಿ, ಆಸ್ತಿಯ ಹಕ್ಕು ಏನಿದೆ ಇದು ಮೂಲಭೂತ ಹಕ್ಕಲ್ಲ. ಪ್ರಾರಂಭದಲ್ಲಿ ಇದು ಮೂಲಭೂತ ಹಕ್ಕು ಅಂತ ಘೋಷಣೆಯಾಗಿತ್ತು. ಆದರೆ 1978ರಲ್ಲಿ ಸಂವಿಧಾನಕ್ಕೆ ಮಾಡಲಾದಂಥ 44ನೇ ತಿದ್ದುಪಡಿಯ ಮೂಲಕ ಈ ಒಂದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಹೊರಗಡೆ ಇಡಲಾಯಿತು. ಇದು ಈಗ ಕೇವಲ ಕಾನೂನುಬದ್ಧ ಹಕ್ಕಾಗಿದೆ.